ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಒಂದು ವಿಚಾರವನ್ನ ಇವತ್ತು ನಾನು ತುಮಕೂರು ಮತ್ತು ರಾಜ್ಯದ ಮಹಾಜನತೆಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನೋಡಪ್ಪ, ಈಗ ಏನು ನಾವು ಪ್ರಾಜೆಕ್ಟ್ ಮಾಡಿದ್ವಿ, ಆ ಪ್ರಾಜೆಕ್ಟು ನಾವು ಪ್ಲಾನು ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಗೇನು ನೀರು ಸಿಗಬೇಕು ಬೇರೆ ತಾಲೂಕಿಗೆ, ಅದಕ್ಕೆ ಯಾವ ಥರದ ಅಡಚಣೆ ಆಗದೇ ಇರೋ ರೀತಿಯಲ್ಲಿ ನಾವು ಅದನ್ನು ಕಾಪಾಡ್ತೇವೆ. ನಿಮಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡುವಂಥ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು, ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಅಭಿವೃದ್ಧಿ, ಅವರ ಶ್ರೇಯಸ್ಸು ಎಲ್ಲ ಕೂಡ ನನಗೆ ಬಹಳ ಹತ್ತಿರವಾದಂಥ ಈ ಜಿಲ್ಲೆ ಇದು. ವೈ ಜಂಕ್ಷನ್ ಇದು ತುಮಕೂರು ಬ್ರಾಂಚ್ ಇಲ್ಲಿ ಬರುತ್ತೆ ಸರ್. ವಿ ಆರ್ ಹಿಯರ್. ದಿಸ್ ಇಸ್ ನಾಗಮಂಗಲ ಬರುತ್ತೆ ಸರ್. ಈಗ ಶ್ರೀರಾಮ್ಪುರ ಅಂತ ವಿಲೇಜ್ ಸರ್ವೆ ನಂಬರ್ ಬರುತ್ತೆ. ಇದು ಸಂಕಾಪುರ ಅಂತ ಇದೊಂದು ಹ್ಯಾಮ್ಲೆಟ್ ಇದೆ. ಎಸ್, ನೀವು ಮಾರ್ಗದರ್ಶನ ಮಾಡಿದ್ದೀರಾ? ಆದಮೇಲೆ ಯುಟಲ್ ಸರ್, ಇಲ್ಲಿ ಸರ್ 0 to 72 ಸರ್ವಿಸ್ ಪೈಪ್ 100% ನೋ ಓಪನ್ ಗೇಟು ಸ್ಕಾಡಾ. Everything will be controlled. It is foolproof. ನಾನು ಕರ್ನಾಟಕದ ರಾಜ್ಯದ ಉದ್ದಕ್ಕೂ ಕೂಡ ನೀರಾವರಿ ಇಲಾಖೆಯ ಮಂತ್ರಿ ಆಗಿದ್ದೇನೆ. ಇದು 4-5 ತಿಂಗಳಲ್ಲಿ ಮುಗಿಯುವಂತ ಒಂದು ಕೆಲಸ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ನೀರಾವರಿ ಸಚಿವರಾಗಿದ್ದಾಗ ಈ ಯೋಜನೆಯನ್ನ ಮಂಜೂರಾತಿಯನ್ನು ನಾವು ಮಾಡಿದ್ವು. ಅವತ್ತು 600 ಕೋಟಿ ಇತ್ತು, ಇವತ್ತು 1,000 ಕೋಟಿ ಹೋಗಿದೆ. ಬರೀ 4-5 ವರ್ಷಕ್ಕೆ 400 ಕೋಟಿ ರೂಪಾಯಿ ಹೆಚ್ಚಿಗೆ ಆಗಿದೆ. ಬಹುಶಃ ನನಗೆ 200ರಷ್ಟು TMC ಸಮುದ್ರಕ್ಕೆ ಹೋಗುವಂತ ಒಂದೆಲ್ಲ ನಿರೀಕ್ಷೆಗಳು ಕೂಡ ಈಗ ಕಾಣ್ತಾ ಇದೆ. ಇದನ್ನ ತಡೆಗಟ್ಟಬೇಕು, ನಮ್ಮ ರೈತರಿಗೆ ಸಹಾಯ ಬೇಕು. ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ನಾವು ಚಾನಲ್ ಅಲ್ಲಿ ನೀರನ್ನು ಬಿಡಬೇಕು. ಈ ದೃಷ್ಟಿಯಿಂದ ಯಾವಾಗ ನೀರು ಅನುಕೂಲವಾಗಿ ಇರ್ತದೋ ಆಗ ಮಾತ್ರ ಇದನ್ನ ಬಳಕೆ ಮಾಡುವಂತ ಒಂದು ವ್ಯವಸ್ಥೆಗೆ ಈ ಯೋಜನೆಯನ್ನು ನಾವು ತಂದಿದ್ದೇವೆ. ತುಮಕೂರಿನ ಎಲ್ಲ ತಾಲೂಕು ಕೂಡ ಒಂದೇ. ಈಗ ನಾನು ಆ ಡಯಾಮೀಟರ್ ನಾನು ನೋಡಿದೆ, ಆ ನೀರು ಎಷ್ಟು ಅಡಿಲಿ ಹೋಗ್ತದೆ ನೀರು ಕೂಡ ಅದನ್ನು ಗಮನಿಸಿದೆ. ಯಾವ ಕಾರಣಕ್ಕೂ ಕೂಡ ನೀರನ್ನ ಈ ಚಾನಲ್ ಇಂದ ಕೆಳಗಡೆ ಹೋಗ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಒಂದೇ ಲೆವೆಲ್ ಮೇಂಟೈನ್ ಮಾಡಿ ಇಲ್ಲಿ ಸ್ಕಾಡಾ ಹಾಕಿ, ಆ ಸ್ಕಾಡಾನ ಬೆಂಗಳೂರಲ್ಲೂ ಕೂಡ ನೋಡಿಕೊಂಡು ಪ್ರತಿದಿನ ವಾಚ್ ಮಾಡ್ಬೋದು. ಎಲ್ಲ ನಾಗರಿಕರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಅವಕಾಶ, ವೀಕ್ಷಣೆ ಮಾಡಲಿಕ್ಕೆ ಕೂಡ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ನಾನು ಎಲ್ಲ BJP ಶಾಸಕರಿಗೆ, ಜನತಾದಳ ಶಾಸಕರಿಗೆ ಎಲ್ಲ ಹೇಳಿದ್ದೇನೆ, ಅವರವ್ರ ಅನುಕೂಲಕ್ಕೆ ಏನ್ ಬೇಕೋ ನಾವೆಲ್ಲ ರಕ್ಷಣೆಗೆ ನಾವಿದ್ದೇವೆ. ತುಮಕೂರು ಇರ್ಬೋದು, ಸೌತ್ ಇರ್ಬೋದು, ತುಮಕೂರು ರೂರಲ್ ಇರ್ಬೋದು, ಎಲ್ಲ ಕ್ಷೇತ್ರಗಳು ಕೂಡ, ತುರುವೇಕೆರೆ ಇರ್ಬೋದು, ಎಲ್ಲ ನಮ್ಮ ಕ್ಷೇತ್ರಗಳು. ನಮ್ಗೆ ಅವ್ರ ಬಗ್ಗೆ ಅಪಾರವಾದಂತ ನಂಬಿಕೆ. ನಾವು ರಾಜಕಾರಣ ಮಾಡಬೇಕು, ನಾವು ಅವ್ರಿಗೆ ಗೌರವನ ಕಾಪಾಡ್ಕೊಂಡು ಹೋಗುವಂಥದ್ದು. ಇದರಲ್ಲಿ ರಾಜಕಾರಣ ಬೇಡ, ಇದು ಅಭಿವೃದ್ಧಿ ಕೆಲಸ. ಸೊ ಇದನ್ನ ನೋಡಿದ್ದೇನೆ, ಆ ರಿಪೋರ್ಟ್ ಕೂಡ ಇವತ್ತು ಇದೆ. ಅದಾದ್ಮೇಲೆ ಎಕ್ಸಸ್ ಇದ್ದಾಗ ನಾವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಪಂಪ್ ಮಾಡಿ ಸುಮಾರು 20,000ಕ್ಕೂ ಹೆಚ್ಚು ಕೋಟಿ ರೂಪಾಯಿನ ಈಗಾಗಲೇ ಖರ್ಚು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ. ಅದನ್ನು ಕೂಡ ಈಗಾಗಲೇ ನಾವು ಫಾರೆಸ್ಟ್ ಜಮೀನಿಗೆ ಆಲ್ಟರ್ನೇಟಿವ್ ಜಮೀನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೇವೆ. ಅದು ಕೂಡ ಈಗಾಗಲೇ ಚಿಕ್ಕನಾಯಕನಹಳ್ಳಿಗೆ, ಮಧುಗಿರಿಗೆ ಮತ್ತು ನಮ್ಮ ಪಾವಗಡ, ಶಿರಾ, ಕೊರಟಗೆರೆ
ಎಲ್ಲ ಕಡೆಗೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಿಸಲಿಕ್ಕೆ ಕೆಲವು ಕಡೆ ಎಲ್ಲ ಕೆರೆಗಳಿಗೂ ಆಗದೆ ಇರ್ಬೋದು, ಕುಡಿಯೋ ನೀರಲ್ಲೇ ಕೆಲವು ಕೆರೆಗಳನ್ನ ತುಂಬಿಸಲಿಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿ ಅಂತರ್ಜಲವನ್ನು ಹೆಚ್ಚಿ ಕುಡಿಯೋ ನೀರಿಗೂ ಸಹಾಯ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ನಾನು ಯಾವ ರೈತರು ಕೂಡ ಗಾಬರಿ ಪಡ್ಕೊಳ್ಳೋದು ಬೇಡ. ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ಏನು ಮಾಡಬೇಕು, ನಮ್ಮ ಎಲ್ಲ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಇದನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಇವತ್ತು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ. ಕಾವೇರಿ ನೀರು ಈಗಾಗಲೇ ನಾನು ಹೇಳಿದ್ದೇನೆ, ಮೆಟ್ಟೂರು ತುಂಬ ಹೋಗಿದೆ. ಅದಕ್ಕೆ ಯಾವ ರೀತಿ ನಾವು ಉಳಿಸ್ಕೊಂಡು ನಮ್ಮ ರೈತರ ಬದುಕನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ.